ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಾರಂದ್ರೆ ಯಡಿಯೂರಪ್ಪರಿಂದ ಉಂಡು ತಿಂದು ಎಷ್ಟು ಏನೇನು ಆಸ್ತಿ ಮಾಡ್ತಿದ್ರು, ಸಾವಿರಾರು ಕೋಟಿ ಮಾಡ್ಕೊಂಡು ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಾರೆ. ನಮಗೆ ನೋವಾಗುತ್ತೆ. ಯಡಿಯೂರಪ್ಪರು ಇವತ್ತು ಯಾರು ಸಣ್ಣ ಎಲ್ಲರೂ ಬೆಳೆಸಿರುತ್ತವರು, ಯಾವತ್ತು ಯಾರಿಗೂ ಸೋತಂದು ಹೇಳಿಲ್ಲ. ನನ್ನ ಎತ್ತು ತಾಯಿ ಮನೆ ಸವಾಲಕ್ಕೆ ಧರ್ಮಸ್ಥಳ ಬಂದಿರಿ. ಯಡಿಯೂರಪ್ಪರ ಬಗ್ಗೆ ವಿಜಯದ ಬಗ್ಗೆ ಮಾತಾಡ್ತಿಲ್ಲ. ತಾಳ್ಮೆ ಇದೆ, ಬನ್ನಿ ಧರ್ಮಸ್ಥಳಕ್ಕೆ. ನನಗೆ ವಿಜಯದವರು ತಮ್ಮನ್ನೆಲ್ಲ ಹಣ ಜಿಲ್ಲೆ ಬಂದಿದೆ ಪರಿಸ್ಥಿತಿ. ರವೀಂದ್ರನಾಥ್ ಹೇಳಿದ್ರು ನೀವೆಲ್ಲರೂ ಓಡಾಟ ಮಾಡಬೇಕಂತ ಹೇಳಿದ್ರು, ಪುಣ್ಯಾತ್ಮ. ಅಂಥವ್ರ ಬಗ್ಗೆ ಅಗರವಾಗಿ ಮಾತಾಡ್ತಿಲ್ಲ. ಇದು ಜನ, ಈ ಜಿಲ್ಲೆಯ ಜನ ಸಹಿಸಲ್ಲ. ಇದು ಒಳ್ಳೆಯದಲ್ಲ. ಇಲ್ಲಿ ಸಂಘಟನೆ ಮಾಡಿ, ಇಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಜೊತೆಗೆ ಎಲ್ಲರೂ ರಾಯಚೂರು ಆಗ ಬೀದರ್ ಹೋಗಿದೆ. ಇಲ್ಲಿ ತೋರ್ಸಬಲ್ಲಿನ ಶಕ್ತಿ ಸಾಮರ್ಥ್ಯವನ್ನ ಅಲ್ಲೆಲ್ಲ ಹರಿಯಾಣ ಜನ ಗೆಲ್ಲಿಸಿದ್ದಿಲ್ಲ. ದಾವಣಗೆರೆಗೆ ಲೋಕಸಭೆ ಕಳಿಸಿದ್ದು ದಾವಣಗೆರೆ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ. ಅವತ್ತು ರಮಣ್ಯ ಆಗ್ತಿದ್ರು. ಮೊದಲು ರಮಣಿರಾಜು, ಈಗ ವಿನಾಕಾರಣ ರವೀಂದ್ರನಾಥ್ ಅವರು ಯಾವತ್ತು ಜೀವನದಲ್ಲಿ ಮ್ಯಾಚ್ ಫಿಕ್ಸ್ ಮಾಡಿಕೊಂಡಿಲ್ಲ. ರವೀಂದ್ರನಾಥ್ ಅವರಿಗೆ ಪ್ರತಿ ವಾರಕ್ಕೊಂದ್ಸರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಬಂದೇಳಿ ಮೇಲೆ ನಾವೆಲ್ಲ ಕೆಲಸ ಮಾಡೋ ಪ್ರತಿ ವಾರ ನಮ್ಮನ್ನು ಕರೆದು ಮಾರ್ಗದರ್ಶನ ಮಾಡಿದ್ರು. ರವೀಂದ್ರನಾಥ್ ಅವರ ಚುನಾವಣೆ ಇನ್ಚಾರ್ಜ್ ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಪ್ರಹ್ಲಾದ್ ಜೋಶಿ ಅವರು ಅಗರ್ವಾಲ್ ಅವರು ಘೋಷಣೆ ಮಾಡಿದ ಮೇಲೆ ರವೀಂದ್ರನಾಥ್ ಅವರು ನಮ್ಮ ಯಾರನ್ನು ಬಳಸಲಿಲ್ಲ. ಇದು ಸತ್ಯ. ಸೋಲಿಗೆ ನೀವೇ ಕಾರಣ, ಈ ಜಿಲ್ಲೆಯ ಜನ ಅಲ್ಲ. ಆದ್ರೆ ಜನಾದೇಶ ಬಂದಿರಬಹುದು, ಸೋತ ತಕ್ಷಣ ಎಲ್ಲರ ಬಗ್ಗೆ ಅನುಭವ ಮಾತಾಡಿದ್ರು. ಇದು ಸಭೆ ಅಂತ ಹೇಳಕ್ಕೆ ಇಚ್ಛೆ ಪಟ್ಟಿದ್ರು. ಇನ್ನೇ ಕೆಲವರು ಮುಖವಾಡ ಸ್ವಯಂ ಘೋಷಿತ ನಾಯಕರು ಅವರನ್ನು ಅವರೇ ಘೋಷಿಸಿದ್ರು. ಹಿಂದೂ ಹುಲಿ ಅಲ್ಲ, ಇಲ್ಲಿ ನೀವು ಸನ್ಮಾನ್ಯ ಯಡಿಯೂರಪ್ಪ ಬಗ್ಗೆ ಪೂಜ್ಯ ತಂದೆಯವರು ಮಗ ಅಂತ ಹೇಳ್ತಲ್ಲ, ಮಲ್ಲಿಕಾರ್ಜುನ ಪಕ್ಷ ಸಂಘಟನೆ ತಾಯಿ ಸಮಾನ. ಅದಕ್ಕೆ ತಂದೆಯವರು ಬೇಕು ತಾನೆ. ಪೂಜ್ಯ ತಂದೆ ಸ್ಥಾನದಲ್ಲಿ ಯಡಿಯೂರಪ್ಪ ಇದ್ದಾರೆ. ಪೂಜ್ಯ ತಂದೆ ಸ್ಥಾನದಲ್ಲಿ ಯಡಿಯೂರಪ್ಪ ಅಂತ ಬಂಡೆ ಶಕ್ತಿ ಇದ್ದಾಗ ಈ ರಾಜ್ಯದಲ್ಲಿ ರಾಜ ಹುಲಿ ಒಂದೇ ಸನ್ಮಾನ್ಯ ಯಡಿಯೂರಪ್ಪ ರಾಜ ಹುಲಿ. ನೀವು ಹಿಂದೂ ಹುಲಿ ಅಲ್ಲ, ಸಿಕ್ಕವರೆಲ್ಲ ಬಸವಸಿರಿ ಮೂರ್ತಿ ಹಾಕುವ ಮುಗಿಸ. ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಅನುಭವ ಮಾತಾಡ್ತೀರ. ಈ ರಾಜ್ಯದ ಜನ ಸಹಿಸಲ್ಲ. ನೀವು ಹಿಂದೂ ಹುಲಿಯಲ್ಲ, ಹಿರಿ ಮುಖವಾಡ ಹಾಕಿದ್ರು ಓಡಾಟ ನಾಚಿಕೆ ಆಗಲ್ಲ ನಿಮಗೆ. ಬನ್ನಿ, ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ. ನೀವು ಹೇಳ್ತೀರಿ ಮಾಧ್ಯಮದವ್ರು ಹೇಳ್ಕೊಟ್ಬಿಡ್ತೀರಿ, ಸಾಕು ಕಾರ್ಯಕರ್ತರು ಕೊಟ್ರೆ ಸಾಕು. ಯಾರು ವಕಫದಿಂದ ಬಿಡ್ರಿ ನಾವ್ ಅವ್ರ ಸಲ ಹೋಗ್ಯವಲ್ಲ. ನಾವ್ ರೈತರು ಮಠ ಮಂದಿರಗಳ ಅನ್ಯಾಯ ಆಗಿದ್ರ ಬಗ್ಗೆ ಹೋಗಿ ಹೊರತು ನಾವ್ ಯಾರ ಸಲ ಹೋಗಿ MLA ಸಲ ಹೋಗಲ್ಲ. ಕಾರ್ಯಕರ್ತರು ಬಂದಾರ ಎಲ್ಲ ಕಡೆ. ನೀವು ಸುಮ್ಮನೆ ಮಾಧ್ಯಮದವರು ಅಲ್ಲಿ ಭಾರಿ ಪ್ರತಿಭಟನೆ ಆಯ್ತು, ನೀವು ಪಕ್ಷ ಹೊಡಿತೀರ ಸುಳ್ಳೆ ನೀವು ಸೃಷ್ಟಿ ಮಾಡಕತ್ತೀರಿ. ನೀವ್ ಯಾರ ಪರವಾಗಿ ಸೃಷ್ಟಿ ಮಾಡಕತ್ತೀರಿ ನನಗೆ ಗೊತ್ತಿಲ್ಲ. ನಾವ್ ಅವ್ರ ಸಲ ಹೋಗಿಲ್ರಿ. ನಾ ಹೇಳುದ ಕನ್ನಡ ನಿಮ್ಗೆ ಅರ್ಥ ಆಗ್ತೈತಿಲ್ಲ. ನಾವು ಪಕ್ಷ ನಾವು ಬಿಜೆಪಿ ನಾವು ಬಿಜೆಪಿ ಕಟ್ಟದವ್ರದು. ಅದೇ ನೀವು ಅವ್ರಿಗೆ ವಿಜೇಂದ್ರ ಕೇಳ್ರಿ. ನಾನ್ ನೋಡ್ರಿ ಯಾವ್ದಕ್ಕೂ ಕಮೆಂಟ್ ಮಾಡೋದಿಲ್ಲ. ನಾವು ರೈತ ನೋಡ್ರಿ, ಬಿಜಾಪುರ್ನಾಗ ಭಯಂಕರ ಭೀಕರ ಒಬ್ಬ ಮೊಹಮ್ಮದ್ ಮೊಹಸಿನ್ ಅಂತ ಒಬ್ಬ DC ಇದ್ದ. ಇದು ಬಿಜಾಪುರ್ನಲ್ಲಿ ಎಲ್ಲಾನು ವಕಫತ್ ಮಾಡೋಣ. ಹಂಗ ಬಿದರ್ನಾಗೂ ಒಬ್ಬ ಜಾಫರ್ ಅಂತ DC ಬಂದಿದ್ದ, ಅವನು ಎಲ್ಲ ವಕಫತ್ ಮಾಡೋಣ. ಅದನ್ನ ನೋಡ್ಲಕ್ ಹೋಗಿ ನಾವೇನ ವಿಜೇಂದ್ರ CT ರವಿ ಇದು ಗುಣಗಾನ ಮಾಡ್ಲಕ್ ಹೋದ್ವಿ. ನಾವು ಏನು MLAಗಳು ಗುಣಗಾನ ಮಾಡ್ಲಕ್ ಹೋಗ್ತಿದ್ದ. ಅರ್ಥ ಮಾಡ್ಕೊಡಿ ನೀವು. ಜನರ ಸಮಸ್ಯೆ ಏನೈತಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಅವ ಬಂದಲ್ಲ ಇವ ಬಂದಲ್ಲ. ಯಾರಿಗೆ ಕಷ್ಟ ಗೊತ್ತಾಗ್ತೈತಿ, ಯಾರು ಹೋರಾಟ ಮಾಡ್ಯಾರ ಅವ್ರಿಗೆ ಕಷ್ಟ ಗೊತ್ತಾಗ್ತದೆ. ಸರ್, ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ರಾಜ್ಯದ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ರಾಜ್ಯದ ಮೇಲೆ ಮೆಸೇಜ್ ಕೇಳ್ರಿ. ಸಿಟಿ ನಮ್ಮ ಮುಂದೆ ಮಾತಾಡ್ತಾನೆ, ಅಲ್ಲಿ ಮಾತಾಡ್ತಾನೆ. ನಮ್ ಫೋನ್ನಾಗ ಬೇರೆ ಮಾತಾಡ್ತಾನೆ. ನೀವು ಮಾಡ್ಲಕತ್ತಿದ್ ಬಾಳ್ ಚಲೋ ಐತೆ. ಅದೇ ಹೇಳಕತ್ತಿಲ್ಲ ನಾನು. ಸಿಟಿ ಹೇಳಕತ್ತಿದ್ದು ನಿಮ್ಮಂತ ಅದ್ಭುತ ಹೋರಾಟಗಾರ ಕರ್ನಾಟಕದಲ್ಲಿ ಇಲ್ಲ ನಮ್ಗೆ ಹೇಳಂತಪ್ಪ.